ಸಾಕ್ಷಿಗಳು ಮಾಡ್ತಕ್ಕಂಥ ಸ್ಟೇಜ್ ಇಲ್ಲಿಗ ಕಾಗದ ಪತ್ರಗಳು ಎಲ್ಲ ಹಾಕಿದಾಗಿದೆ. ಸಾಕ್ಷಿ ಅಂದರೆ ಓರಲ್ ಎವಿಡೆನ್ಸ್ ಮಾಡಬೇಕಿಲ್ಲ ಅಂತ ಅಷ್ಟೇ. ಅದಕ್ಕೋಗಿ ನಾನು ಹೇಳಿದೆ, ನಿಮಗೆ ಎವಿಡೆನ್ಸ್ ಮಾಡೋ ಸ್ಥಿತಿ ಇಲ್ಲ, ಕೇಸ್ ನಡಿಬೇಕಿಲ್ಲ ಅನ್ನೋದೇ ತೀರ್ಮಾನ ಬರ್ತದೆ. ಎವಿಡೆನ್ಸ್ ಪ್ರಶ್ನೆ ಆಮೇಲೆ ಬರ್ತದೆ, ಈಗ ಬರೋದು. ಅಂದರೆ 4 ವರ್ಷ ಆಯ್ತು ಇನ್ನೂ ತೀರ್ಮಾನ ಆಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ 4 ವರ್ಷ ಆಯ್ತು. 4 ವರ್ಷ ಅಲ್ಲ, 2005 ಕಂಟಿನ್ಯೂ. 2004 ಸರ್, ಈಗ ಮಹಾರಾಷ್ಟ್ರ ಸರ್ಕಾರ ಏನು ಈ ವಿವಾದದ ಬಗ್ಗೆ ಆಸಕ್ತಿ ತಳೀತಾ ಇದೆ. ಈ ವಿವಾದದಲ್ಲಿ ಗೆಲ್ಲುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರದವ್ರು ಏನೇನು ಭಾಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಸರ್. ಹೈ ಪವರ್ ಕಮಿಟಿ ಮಾಡೋದು ಹಿಂಗೆ ಅದೇನು ಕಸರತ್ತು ಹೊರಗೆ ಮಾಡಲಿ, ಸುಪ್ರೀಂ ಕೋರ್ಟ್ನಾಗ ಕಸರತ್ತು ಮಾಡೋದಿಲ್ಲ. ಆದರೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ನಾಗ ಅಂದರೆ ಈ ಏನು ಇದಕ್ಕೆ ಗಡಿಗೆ ಸಂಬಂಧಿಸಿದ ಏನು ಪ್ರಾಧಿಕಾರ ಆಯೋಗಗಳನ್ನು ರಚಿಸಿದ್ದಾರೆ, ಅವ್ರ ಚಟುವಟಿಕೆಗಳು ಅಷ್ಟು ಕ್ರಿಯಾಶೀಲ ಆಗಿಲ್ಲ, ಗಡಿ ಭಾಗದಲ್ಲಿ ನಡೀತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸರ್. ಯಾವ ವಿಷಯ? ಈ ಗಡಿ ಭಾಗದ ಸ್ವಲ್ಪ ಬಂದರೆ ಕೇಸ್ ಪೆಂಡಿಂಗ್ ಆದರೆ ಕೇಸ್ ಬಗ್ಗೆ ಮಾಡಬೇಕು. ಉಳಿದು ಈ ಗಡಿ ಡಿಸ್ಪ್ಯೂಟ್ಸ್, ಬಾರ್ಡರ್ ಡಿಸ್ಪ್ಯೂಟು, ರಿವರ್ ಡಿಸ್ಪ್ಯೂಟ್ನಲ್ಲಿ ಮೇನ್ಲಿ ಲೀಗಲ್ ಕೆಲಸಗಳು, ಉಳಿದು ಏನಿಲ್ಲ. ಎಲ್ಲ ಬೇರೆ ಬೇರೆ ನಮ್ಮಲ್ಲಿ ಈಗ ಗಡಿ ಮತ್ತು ನಗರಿಗಳ ಸಂರಕ್ಷಣಾ ಆಯೋಗ, ಗಡಿ ಭಾಗಗಳ ಅಭಿವೃದ್ಧಿ ಆಯೋಗ, ಕನ್ನಡ ಅಭಿವೃದ್ಧಿ ಆಯೋಗ, ಈಗ 3-4 ಇವೆ. ಅದಕ್ಕೆ ಅವರವ್ರ ಜ್ಯೂರಿಸ್ಡಿಕ್ಷನ್ ಅವ್ರ ಕೆಲಸ ಮಾಡ್ತಾರೆ, ಯಾವ ಬೇಕಂತೇಳಿ. ಅದು ನಿಜ ಕೇಸ್ಗಳು 20 ವರ್ಷ ಪೆಂಡಿಂಗ್ ಇದೆ 2005 ಅದರಲ್ಲಿ ಅನೇಕ ಸಾರಿ ಕೇಸ್ಗಳು ಬೋರ್ಡ್ನ ಬಂದರೆ ಪ್ರತಿ ಸಾರಿ ಏನಾಗಿದೆ, ಕರ್ನಾಟಕ ಒಬ್ಬ ಜಡ್ಜು ಆ ಟೀಮ್ನಲ್ಲಿ ಬೆಂಚ್ನಲ್ಲಿ 3 ಜನರ ಪೈಕಿ ಅದು ಒಬ್ಬರು ಇದ್ದರೆ ನಮ್ಮನ್ನು ಬೇಡ ಅದು. 4 ಸರ್ತಿ ಈ ಥರ ಕರ್ನಾಟಕ ಜಡ್ಜು ಅಪೇಸ್ಟ್ಮೆಂಟ್ ಬಂದರೆ ಒಬ್ಬ ಕರ್ನಾಟಕ ಜಡ್ಜ್ ನಮ್ಗೆ ಬೇಡ ಅಂದರೆ ಮತ್ತೆ ಬೆಂಚ್ ಮುಂದೋಯ್ತು. ಇದು ಒಂದು ವಿಷಯ. ಎರಡನೇದು, ಈ ಕೇಸ್ ಇದೆ ಕನ್ನಡದಲ್ಲಿ ಭಾಳ ದಿವಸ ಆಗ್ತದೆ ತಿಳ್ಕೊಂಡು ಒಂದು ಕರ್ನಾಟಕದಲ್ಲೇ ಒಂದು ಅಪ್ಲಿಕೇಶನ್ ಹಾಕಿದ್ದಿದೆ. ಸುಪ್ರೀಂ ಕೋರ್ಟಲ್ಲಿ ಈ ಕೇಸ್ ನಡಿಬಾರ್ದಾ ಅಂತ ಜ್ಯೂರಿಸ್ಡಿಕ್ಷನ್ ಇಶ್ಯೂ ಮೇಲೆ ಒಂದು ತೀರ್ಮಾನ ಮೊದಲು ಮಾಡಿರಿ. ಇದ್ದಿದ್ರೆ ಎಲ್ಲ ಎವಿಡೆನ್ಸ್ ಮಾಡಬೇಕಾದ್ರೆ 2 ಸ್ಟೇಟ್ನ ಎವಿಡೆನ್ಸು ಅದು ಭಾಳಷ್ಟು ಟೈಮ್ ಪಾಸ್ ಆಗ್ತದೆ, ಬೇಡ. ನಮ್ಮ ಕರ್ನಾಟಕವಾದರೆ ಸುಪ್ರೀಂ ಕೋರ್ಟ್ಗೆ ಈ ಕೇಸನ್ನು ಡಿಸೈಡ್ ಮಾಡ್ತಕ್ಕಂಥ ಜ್ಯೂರಿಸ್ಡಿಕ್ಷನ್ ಇಲ್ಲ. ಆದ ಕಾರಣ ಆ ಪಾಯಿಂಟ್ ಮೊದಲು ಡಿಸೈಡ್ ಮಾಡಿರ್ತಕ್ಕ ಅಪ್ಲಿಕೇಶನ್ ಹಾಕಿದರೆ ಅದು ಕೋರ್ಟ್ ಒಪ್ಪಬೇಕು. ಒಪ್ಪಿಕೊಂಡು ಈಗ ಸದ್ಯಕ್ಕೆ ಕೇಸ್ ಪೆಂಡಿಂಗ್ ಅಂದರೆ ಪ್ರಿಲಿಮಿನರಿ ಹಿಯರಿಂಗ್ ಅಂತ ಪೂರ್ವಭಾವಿ ಒಂದು ಹಿಯರಿಂಗ್ ಮಾಡಬೇಕು. ಕೇಸ್ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಅದು ಇಲ್ಲೋ, ಕೇಸ್ ನಡಿಬೇಕು ಇಲ್ಲಿ ಇಲ್ಲ ಅನ್ನೋ ಬಗ್ಗೆ ತೀರ್ಮಾನ ಆಗಬೇಕು. ಎವಿಡೆನ್ಸ್ ಮೊದಲು ಎವಿಡೆನ್ಸ್ ಮಾಡಬೇಕಂತಾಗಿ ಒಬ್ಬ ಜಡ್ಜಿನ ಎವಿಡೆನ್ಸ್ ರೆಕಾರ್ಡ್ ಮಾಡಿಸೋದಾಗಿ ಅಪಾಯಿಂಟ್ಮೆಂಟ್ ಮಾಡಿದರು. ಇದು ಇಶ್ಯೂ ಆದಮೇಲೆ ಅದು ಅಲ್ಲಿಗೆ ಸ್ತಬ್ಧ ಆಯಿತು. ಈಗ ನಾವು ಏನಿಗೆ ಆಗಬೇಕಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಾರ್ಡರ್ ಡಿಸ್ಪ್ಯೂಟ್ ಕೇಸ್ ನಡಿಬೋದಾ ಇಲ್ಲ ಅನ್ನೋ ವಾದ ಆಗುತ್ತೆ.